ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನೆ. ನೀವೆಲ್ಲ ಬಿಗ್ ಬಾಸ್ ಸೀಸನ್ನ ಪ್ರೇಕ್ಷಕರಾಗಿರ್ತೀರ. ನೀವೆಲ್ಲ ನೋಡಿರೋ ಪ್ರಕಾರ ಸೀಸನ್ 1 ಸೀಸನ್ 11ವರೆಗೂ ಏನು ಚೇಂಜಸ್ ಆಗಿದೆ ಅಂತ ನೋಡಿದ್ರೆ ಸೀಸನ್ 1 ಮತ್ತು 2 ಒಂಥರ ಇತ್ತು. ಆಮೇಲೆ ಎಲ್ಲ ಸೀಸನ್ನ ಕಾಪಿ ಮಾಡ್ಕೊಳ್ಳೋಕೆ ಹೋದ್ರು. ಲವರ್ಸ್ ಆಗೋದು, ಅದನ್ನೇ ಹೇಳ್ಕೊಂಡು ಹೋಗ್ಬಿಡೋದು, ಅಲ್ಲಿಂದನೇ ಅದನ್ನೇ ತೊಗೊಂಡು ಮುಂದುವರ್ಸ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಇದು ಬಿಗ್ ಬಾಸಿಂದ TRP ಗೇಮು. TRP ಗೇಮ್ ಅಂದರೆ ಮುಂಚೆ ಎಲ್ಲ ನಾಮಿನೇಷನ್ ಎಲ್ಲ ಸೀಕ್ರೆಟ್ ರೂಮಲ್ಲಿ ಮಾಡ್ತಾಯಿದ್ರು. ಇವಾಗ ಹಾಗಲ್ಲ. ಇವಾಗ ಓಪನ್ ಆಗಿ ಅವ್ರ ಮುಂದ್ಗಡೆ ನಾಮಿನೇಷನ್ ಮಾಡೋದು, ಆಮೇಲೆ ಅದರಿಂದನೇ ಗಲಾಟೆ ಸ್ಟಾರ್ಟ್ ಮಾಡೋದು. ಸೊ ಇವಾಗ ಅವ್ರಿಗೆ ಏನು ಮೇಜರ್ ಏನು ಬೇಕಾಗಿದೆ ಅಂದರೆ ಗಲಾಟೆ. ಸೊ ಗಲಾಟೆಯಿಂದನೇ ಅವರು TRP ಮಾಡ್ಕೋಬೇಕು. ಅದೇ ಅವ್ರದ್ದು ಅಸ್ತ್ರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇವಾಗ ನೀವು ನೋಡಿರೋ ಪ್ರಕಾರ ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವದ ಆಟ. ಇವಾಗ ವ್ಯಕ್ತಿತ್ವದ ಆಟ ಅಲ್ಲ, ವ್ಯಕ್ತಿತ್ವದ ಆಟ ಆಗಿದ್ದರೆ ಧರ್ಮ ಕೀರ್ತಿರಾಜ್ ಅವರು ಹೇಗಿದ್ದಾರೆ ಹಾಗೇ ಇದ್ದರು ಬಿಗ್ ಬಾಸ್ ಮನೆಯಲ್ಲಿ. ಅವ್ರು ಹೊರಗಡೆ ಹೆಂಗಿದ್ರು ಒಳಗಡೆನೂ ಹಾಗೆ ಇದ್ದರು. ಯಾರ ಹತ್ರನೂ ಗಲಾಟೆ ಮಾಡ್ಕೊಳ್ತಾ ಇರಲಿಲ್ಲ. ಏನು ಟಾಸ್ಕ್ ಇದನ್ನು ಆಡ್ತಾಯಿದ್ರು, ಚೆನ್ನಾಗಿ ಮಾಡ್ತಾಯಿದ್ರು. ಆದರೂ ಬಿಗ್ ಬಾಸ್ ಅವ್ರನ್ನ ಹೊರಗಡೆ ಕಳಿಸ್ತು ವೋಟಿಂಗ್ ಕಡಿಮೆ ಬಂದೆ ಅಂತ. ಸೊ ನಾನು ಹೇಳೋ ಪ್ರಕಾರ ಧರ್ಮ ಕೀರ್ತಿರಾಜ್ಗೆ ಕಂಪೇರ್ ಮಾಡಿದ್ರೆ ಚೈತ್ರ ಕುಂದಾಪುರ ಅವ್ರಿಗೆ ಫಾಲೋವರ್ಸೇ ಇಲ್ಲ. ಆದರೂ ಬಿಗ್ ಬಾಸ್ ಅವ್ರನ್ನ ಏನಕ್ಕೆ ಇಟ್ಕೊಂಡಿದ್ದಾರೆ? ಅವರು ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಗಲಾಟೆ ಮಾಡ್ತಾರೆ ಅನ್ನೋ ರೀಸನ್ಗೋಸ್ಕರನೇ ಇಟ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಒಂದು ಅರ್ಥ ಮಾಡ್ಕೋಬೇಕು ನಾವು, ಅವ್ರಿಗೆ ಬೇಕಾಗಿರೋದು ವ್ಯಕ್ತಿತ್ವದ ಆಟ ಅಲ್ಲ, TRP ಆಟ. ಸೊ ಇದು ವ್ಯಕ್ತಿತ್ವದ ಆಟ ಅಲ್ಲ, ಬಿಗ್ ಬಾಸ್ ಅವರಿಂದ TRP ಆಟ. ಯಾವಾಗ ನೋಡಿದ್ರು ಗಲಾಟೆ ಮಾಡೋದು, ಡಬಲ್ ಮೀನಿಂಗ್ ಜೋಕ್ಗಳು. ಇವಾಗಿನ ಬಿಗ್ ಬಾಸಲ್ಲಿ ಅದೇ ನಡೀತಾ ಇದೆ. ನೀವು ಫಸ್ಟ್ ಸೀಸನ್ ನೋಡಿದವ್ರಿಗೆ ಅನಿಸುತ್ತೆ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಫಸ್ಟ್ ಸೀಸನ್ ಎಲ್ಲಾದರೂ ನಿಮ್ಗೆ ಅವೈಲೇಬಲ್ ಇದ್ದರೆ ನೀವು ಅದನ್ನು ನೋಡ್ಬಿಟ್ಟಿದ್ದೀನಿ ನೋಡಿ. ಅವಾಗ ಏನು ಅನಿಸುತ್ತೆ ಅಂದರೆ ಇದು ಏನೂ ಅಲ್ಲ, ಇದು ಬರೀ ಗಲಾಟೆಗಳು, ಲವ್ ಸ್ಟೋರಿಗಳು, ಬರೀ ಇಂಥದ್ದೇ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಾನೇನು ಹೇಳೋದಂದರೆ ಈ ಬಿಗ್ ಬಾಸಲ್ಲಿ ವ್ಯಕ್ತಿತ್ವದ ಆಟದಲ್ಲಿ ಯಾವತ್ತೂ ಅಲ್ವೇ ಅಲ್ಲ. ಸೊ ಇದರಲ್ಲಿ ಏನಂತ ಹೇಳಿದ್ರೆ TRP ಆಟ. TRP ಯಾರಿಗೆ ಜಾಸ್ತಿ ಬರುತ್ತೆ ಅವ್ರನ್ನ ಲಾಸ್ಟ್ವರೆಗೂ ಕರ್ಕೊಂಡು ಹೋಗ್ತಾರೆ. ಸೊ ಚೈತ್ರ ಕುಂದಾಪುರ್ಗೆ ಫಸ್ಟ್ ಆಫ್ ಆಲ್ ಫಾಲೋವರ್ಸೇ ಇಲ್ಲ. ಸೊ ಕುಂದಾಪುರದವರು ಯಾರು ನಾವು ಬಿಗ್ ಬಾಸ್ ನೋಡೋಲ್ಲ ಅಂತಾರೆ. ಆದರೂ ಅವ್ರನ್ನ ಇಷ್ಟು ದಿವಸ ಇಷ್ಟು ವಾರದವರೆಗೂ ಕರ್ಕೊಂಡು ಬಂದಾರಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಈಗ ಫ್ಯಾಮಿಲಿ ವೀಕ್ ಬಂತು, ಐಶ್ವರ್ಯನ ಎಲಿಮಿನೇಟ್ ಮಾಡಿದ್ರು ಇದಕ್ಕಿಂತ ಮುಂಚೆ. ಸೊ ಐಶ್ವರ್ಯ ಅವರು ಗ್ಯಾಲರಿ ಕಂಪೇರ್ ಮಾಡಿದ್ರೆ ಐಶ್ವರ್ಯ ಅವ್ರು ಚೆನ್ನಾಗಿ ಆಡ್ತಾಯಿದ್ರು. ಸೊ ಆದ್ರೂ ಅವ್ರನ್ನ ಎಲಿಮಿನೇಟ್ ಮಾಡಿದ್ರು. ಸೊ ನಾನು ಹೇಳೋದೇನಂತಂದರೆ ಪ್ರತಿ ಒಂದಕ್ಕೂ ಅವ್ರದ್ದು ಏನು ಟಾರ್ಗೆಟ್ ಇದೆಯೋ ಅದನ್ನು ಅವ್ರು ರೀಚ್ ಮಾಡುತ್ತಾರೆ. ಅವ್ರು ರೀಚ್ ಮಾಡಿಕೊಂಡು ಅವ್ರಿಗೇನು TRP ಬೇಕೋ ಅದನ್ನು ತೊಗೊಳ್ತಾರೆ. ಸೊ ಈ ಮುಗ್ಧ ಜನರು ಏನು ಮಾಡ್ತಾರೆ, ಅದನ್ನೇ ಸತ್ಯ ಅಂದ್ಕೊಂಡು ನಂಬ್ಕೊಂಡು ವಾರ ಎಲ್ಲ ನೋಡಿಕೊಂಡು ಆಮೇಲೆ ಅದನ್ನೇ ನಂಬ್ಕೊಂಡು ಇವರೇ ಗೆಲ್ತಾರೆ, ಅವರೇ ಗೆಲ್ತಾರೆ, ಅವ್ರನ್ನ ಗೆಲ್ಲಿಸ್ತಾರೆ, ಇವ್ರನ್ನ ಗೆಲ್ಲಿಸ್ತಾರೆ. ಯಾರು ಗೆಲ್ಲಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಅವ್ರಿಗೇನು TRP ಬೇಕೋ ಆ TRP ತೊಗೊಳ್ತಾರೆ. ಸೊ ನಾವೇನು ಮಾಡ್ತೀವಿ, ನಮ್ಮ ಟೈಮನ್ನು ಅವ್ರಿಗೆ ಕೊಟ್ಬಿಟ್ಟು ಅವ್ರನ್ನ ಮಾತ್ರ ದೊಡ್ಡವ್ರು ಮಾಡ್ತೀವಿ. ನಾವೇನು ಮಾಡ್ತೀವಿ, ಬಿಗ್ ಬಾಸ್ ಮನೆಯಿಂದ ಏನು ಸಿಗುತ್ತೆ? ವ್ಯಕ್ತಿತ್ವದ ಆಟ ಅಂತಾರೆ. ಏನು ವ್ಯಕ್ತಿತ್ವದ ಆಟ? ಏನೂ ಇಲ್ಲ ಅಲ್ಲಿ. ಬರೀ ಸುಮ್ಮನೆ ಅವ್ರು 4 ಜನ ಏನು ಮಾಡ್ತಾರೆ ಆ ಮನೆ ಒಳಗಡೆ ನೀವು ನೋಡ್ತೀರ ಅಷ್ಟೇ. ಸೊ ಅವ್ರು ಮಾಡೋದನ್ನೇ ಜೀವನ ಪಾಠ ಯಾರಿಗಾಗುತ್ತೆ? ಅವ್ರಿಗಾಗುತ್ತೆ. ನಿಮ್ಗೇನು ಪಾಠ ಆಗುತ್ತೆ? ನಿಮ್ಮ ಪಾಠ ಆಗೋದೊಂದು ಯಾರ ಮೇಲೆ ಯಾರಿಗೆ ಹೆಂಗೆ ಹಾಕ್ಕೊಡ್ಬೇಕು, ಯಾರ ಮೇಲೆ ಹೆಂಗೆ ಗಲಾಟೆ ಮಾಡಬೇಕು, ಯಾರ್ಯಾರಿಗೆ ಹೆಂಗೆ ಮಾತಾಡಬೇಕು, ಯಾರ್ಯಾರಿಗೆ ಹೆಂಗೆ ಕೌಂಟ್ರ್ ಕೊಡಬೇಕು, ಇದು ಒಂದು ನೀವು ಕಲ್ತ್ಕೊಳ್ತೀರ ಅಷ್ಟೇ. ಅದು ಬಿಟ್ಟರೆ ಏನು ಒಳ್ಳೇದೇನು ಕರೆಯಲ್ಲ. ಸೊ ನಾನೇನು ಹೇಳೋದು ಅಂದರೆ ಬಿಗ್ ಬಾಸ್ ನೋಡೋರು ಮೊದಲೇ ಮೂರ್ಖರು. ಸೊ ಬಿಗ್ ಬಾಸಿಂದ ಏನೂ ಸಿಗೋದೂ ಇಲ್ಲ. ಸೊ ಇದೆಲ್ಲ TRP ಗೇಮು. ಈ TRP ಗೇಮಿಂದ ನಮ್ಮ ಟೈಮ್ ಒಂದಿಷ್ಟು ವೇಸ್ಟ್ ಮಾಡಿಕೊಂಡು ಅವ್ರಿಗೆ TRP ಕೊಡ್ತಾ ಇದ್ದೀವಿ. ಸೊ ನೀವು ಯೋಚನೆ ಮಾಡಿ, ನಾನು ಹೇಳಿರೋದೇನು ತಪ್ಪಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ತಪ್ಪಿದರೆ ಏನಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.